ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಪ್ಪ, ಇದು ಏನು ಅಂತ ನಿಮಗೆ ನೆನಪಿದ್ಯಾ? ನಮ್ಮ ಅಂಗಡಿ ಇದು ಯಾಕೀಗ? ನೀವು ತುಂಬಾ ಕನ್ಸು ಕಟ್ಕೊಂಡು ಮಾಡಿದ ಅಂಗಡಿ ಅಲ್ವಾ ಅಪ್ಪ? ಇದು ಕನಸಿಗಿಂತ ಕಷ್ಟ ಕಾಲದಲ್ಲಿ ನನ್ನ ಕೈ ಹಿಡಿದು ಕಾಪಾಡಿದೆ ಮಗ. ಇದೊಂಥರ ನಿನ್ನ ಹಾಗೆ ನನ್ನ ಕಷ್ಟ ಸುಖದಲ್ಲಿ ನನ್ನ ಜೊತೆ ಆಗ್ತಾನೇ ಬಂತು. ನಾನು ತುಂಬ ಮುದ್ದಿಂದನೇ ನೋಡಿಕೊಂಡೆ, ಆದರೆ ಇದನ್ನು ಕಾಪಾಡ್ಕೊಳ್ಳೋಕ್ಕಾಗಲಿಲ್ಲ. ನೀವೆಷ್ಟು ಕೆಟ್ಟ ಸ್ವಾಭಿಮಾನಿ ಗೊತ್ತಾ ಅಪ್ಪ? ನಿಮ್ಮ ಈ ಮಗಳು ಕೊಡೋ ದುಡ್ಡನ್ನ ತಗೊಂಡು ಅಂಗಡಿ ಸಾಲ ತೀರ್ಸೋದಕ್ಕೆ ರೆಡಿ ಇಲ್ಲ ನೀವು. ಅದಕ್ಕೂ ಋಣ ಇರಬೇಕಲ್ವ ಮಗ? ಇದೆ, ಖಂಡಿತ ಆ ಋಣ ನಿಮ್ಗಿದೆ ಅಪ್ಪ. ಸರಿ, ಅದು ಬಿಡು. ಇದು ಯಾಕೀಗ? ಇದು ನಾನು ಚಿಕ್ಕವಳಿದ್ದಾಗ ನನ್ನ ಹೆಸರಲ್ಲಿ ಪೋಸ್ಟ್ ಆಫೀಸಲ್ಲಿ ಕೂಡಿಟ್ಟಿದ್ದ ದುಡ್ಡು ಅಪ್ಪ. ನಾನು ಇದಕ್ಕೆ 1 ಪೈಸಾನು ಸೇರಿಸಿಲ್ಲ. ಆ ದುಡ್ಡು ಇವತ್ತಿಗೆ 4 ಲಕ್ಷ ಆಗಿದೆ. 4 ಲಕ್ಷನಾ? ಹ್ಞೂ ಅಮ್ಮ. ಅಪ್ಪ, ನೀವು ಜನ್ನಿ ಅಂಕಲ್ ಹತ್ರ ಸಾಲ ಮಾಡಿದಿರಾ ಅಲ್ವಾ? ಈ ದುಡ್ಡನ್ನ ಅವರು ಕೊಟ್ಟು ನಮ್ಮ ಸಾಲನ ತೀರಿಸಿ ನಮ್ಮ ಅಂಗಡಿನ ವಾಪಸ್ ತಗೊಳ್ಳೋಣ. ಅಪ್ಪ, ನಿಜವಾಗ್ಲೂ ಈ ದುಡ್ಡು ನಂದಲ್ಲ ಅಪ್ಪ. ಇದರಲ್ಲಿ ನೀವು ನನಗಿಟ್ಟಿರೋ ಹೆಸರು ಬಿಟ್ರೆ ಬೇರೆ ಏನು ನಂದಲ್ಲ. ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡಿ. ಈ ದುಡ್ಡು ನಿಮ್ದು ಅಪ್ಪ. ಈ ದುಡ್ಡನ್ನ ನೀವು ಜೆನ್ನಿ ಅಂಕಲ್ ಕೊಟ್ಟು ನಮ್ಮ ಅಂಗಡಿನ ಮತ್ತೆ ವಾಪಸ್ ತಗೊಂಡ್ರೆ ಅದೇ ನೀವು ನನಗೆ ಕೊಡೋ ದೊಡ್ಡ ಗಿಫ್ಟ್. ಇಲ್ಲ ಅಂತ ಹೇಗಮ್ಮ ಅಂತಾನೆ. ಸುಬು, ದಯವಿಟ್ಟು ಅವಳು ಹೇಳೋ ಮಾತೆಲ್ಲ ಕೇಳ್ತೀಯ. ಇದೊಂದು ಮಾತನ್ನ ಇಲ್ಲ ಅನ್ಬೇಡ. ಅಂಗಡಿ ಓನರ್ ಆಗಿದ್ದು ನೀನು, ಅದೇ ಅಂಗಡಿಲಿ ಕೆಲಸಗಾರನಾಗಿ ಕೆಲಸ ಮಾಡ್ತಿರೋದು ನೋಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಇಷ್ಟು ದಿನ ಇದನ್ನೆಲ್ಲ ಹೇಳೋಕ್ಕಾಗಿರ್ಲಿಲ್ಲ. ಅನು ಹೇಳ್ದಾಗೆ ಆ ದುಡ್ಡು ನಿಂದೆ. ಆ ದುಡ್ಡನ್ನ ಬಳಸ್ಕೊಂಡ್ರೆ ನಿನ್ನ ಸ್ವಾಭಿಮಾನಕ್ಕೆ ಏನು ಕುಂದಾಗಲ್ಲ. ನಿನ್ನ ಜನ್ನಿ ಮುಂದೆ ಕೈ ಕಟ್ಕೊಂಡು ನಿಂತಿರೋದು ನಾನು ನೋಡೋಕ್ಕಾಗ್ದೆ. ಆ ಎಲ್ಲವನ್ನ ಮುಂದೆ ಎಷ್ಟು ಸರಿ ಹತ್ತಿದ್ದೇನೆ ಗೊತ್ತಾ? ಇರೋದು ಒಂದೇ ಜೀವನ ಸುಬ್ಬು. ಸರಿ ಮಾಡ್ಕೊಬೇಕಾಗಿರೋದನ್ನ ಸರಿ ಮಾಡ್ಕೊಂಬಿಡು. ಸರಿ, ನಿಮ್ಮ ಮಾತನ್ನು ಕೇಳ್ತೀನಿ. ನಿನ್ನ ದುಡ್ಡನ್ನು ನಾನು ಬೇಡ ಅಂತಂದರೆ ಆ ದುಡ್ಡು ನಿಂದು ನಂದು ಅನ್ನೋ ಪ್ರಶ್ನೆ ಅಲ್ಲ ಮಗ. ಈ ಅಪ್ಪ ಮಗಳಿಗೆ ಹೊರೆ ಆಗಬಾರ್ದು ಅಂತ ಅಷ್ಟೇ. ಅಪ್ಪ, ಅದು ನನಗೆ ಗೊತ್ತು ಅಪ್ಪ. ನೀವು ಅದನ್ನ ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ. ಅಯ್ಯೋ, ನೀವು ಬೇಗ ಬನ್ನಿ. ಅಲ್ಲಿ ನೀವು ಮತ್ತೆ ಯಜಮಾನನಾಗಿ ಕುತ್ಕೊಳ್ಳೋದನ್ನ ನನ್ನ ಕಣ್ ತುಂಬ ನೋಡ್ಬೇಕು, ಸರಿನಾ?
ರಮ್ಯಾ, ನೀನ್ ನಿಜ ಹೇಳು, ನಿಜವಾಗ್ಲೂ ನೀನು ಆರ್ಯ ಸರ್ ಜೊತೆ ಅನುನ ನೋಡಿದ್ಯಾ? ನೋಡ್ದೆ ಆದ್ರೂ ನನ್ಗೆ ಯಾಕೋ ನಂಬಕ್ ಆಗ್ತಿಲ್ಲ. ಗೂಬೆ ತರ ಆಡ್ಬೇಡ ಕಣೋ. ನಾನು ಯಾಕೆ ಸುಳ್ಳು ಹೇಳಿ? ಅದು ಅನು ವಿಷಯದಲ್ಲಿ ನಾನು ಸುಳ್ಳು ಹೇಳ್ತೀನಾ? ಹಾಗಾದ್ರೆ ನೀನ್ ಆರ್ಯ ಸರ್ ಜೊತೆ ಅನು ನೋಡಿರೋದು ನಿಜಾನೇ? ಅದನ್ನ ಖುಷಿಯಾಗಿ ಹೇಳೋದ್ ಬಿಟ್ಟು ಇದನ್ನ ಬೇಜಾರಲ್ಲಿ ಹೇಳ್ತಿದ್ಯಾ? ರಮ್ಯಾ, ನನಗೆ ಸುಳ್ಳು ಹೇಳಕ್ ಮನ್ಸು ಬರಲ್ಲ. ನಾನ್ ನಿಜನೇ ಹೇಳ್ತೀನಿ. ನೀನ್ ಬೈದ್ರು ಅಷ್ಟೇನೆ. ಆರ್ಯ ಸರು ಅನುಗೆ ಬೇಜಾರ್ ಮಾಡಿ ಹೋಗಿದ್ರಲ್ಲ, ಅನುಗೆ ಸಿಟ್ಟು ಬಂದು ಅವ್ರು ಮತ್ತೆ ಆರ್ಯ ಸರ್ ಜೊತೆ ಹೋಗಲ್ಲ ಅಂದ್ಕೊಂಡಿದ್ದೆ. ಯಾಕೆ? ಅದು ನಾನು ಅನುನ ಮದುವೆ ಆಗಿ ಚೆನ್ನಾಗಿ ನೋಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಆದ್ರೆ ಮತ್ತೆ ಆರ್ಯ ಸರ್ ಮತ್ತೆ ಅನು ಒಂದಾಗ್ಬಿಟ್ರಲ್ಲ, ಸುಮ್ಮನೆ ನಾನು ಯಾಕೆ ಅವ್ರ ಮಧ್ಯ ಅಲ್ವಾ? ನೀನ್ ಈ ತರ ಎಲ್ಲ ಯೋಚನೆ ಮಾಡಕ್ ಸಾಧ್ಯನಾ? ನಿಂಗೊಂದ್ ವಿಷಯ ಗೊತ್ತಾ? ಅನು ಮತ್ತೆ ಆರ್ಯ ಸರ್ ಮಧ್ಯೆ ಯಾರು ಬರೋಕ್ಕೂ ಸಾಧ್ಯ ಇಲ್ಲ. ರಮ್ಯಾ, ಪ್ರೀತಿ ಮಧುರ ತ್ಯಾಗಮರ ಅನ್ನೋ ಟ್ಯಾಗ್ಲೈನ್ನ ತುಂಬ ಸರಿ ಓದಿದ್ದೀನಿ, ತುಂಬ ಪಿಕ್ಚರನ್ನು ನೋಡಿದ್ದೀನಿ. ಇವಾಗ ನಾನು ಅನುನ ಆರ್ಯ ಸರ್ಗೆ ತ್ಯಾಗ ಮಾಡ್ತಿದ್ದೀನಿ. ಅವ್ರು ಚೆನ್ನಾಗಿರ್ಲಿ. ಈ ತ್ಯಾಗಮಯಿ ಪೋಸ್ ಎಲ್ಲ ಬೇಡ. ಅವ್ರಿಬ್ರು ಇನ್ ಎಷ್ಟೇ ಜನ್ಮ ಎದ್ ಬಂದ್ರು ಒಂದೇ. ನಾನು ಮತ್ತೆ ಅನು ಇನ್ನೊಂದು ಜನ್ಮದಲ್ಲಾದ್ರೂ ಒಟ್ಟಿಗೆ ಇರ್ಬೋದು ಅಂದ್ಕೊಂಡಿದ್ದೆ. ಆದ್ರೆ ಅದು ಆಗಲ್ವಾ? ಹೋಗ್ಲಿ ಬಿಡು. ಆದ್ರೆ ಅನು ಥರನೇ ಇನ್ನೊಂದು ಹುಡುಗಿನ ನಾನು ಹುಡುಕೋತೀನಿ. ಮೊದ್ಲು ಆ ಕೆಲಸ ಮಾಡು. ಸರಿ. ರಮ್ಯಾ, ಅನು ಮತ್ತೆ ಆರ್ಯ ಸರು ನೀನ್ ಸಮಸ್ಯೆ ಆದ್ರೆ ಏನು? ಅನುಗ್ ಇವಾಗ ಪೋಸ್ಟ್ ಆಫೀಸಲ್ಲಿ ಕೆಲಸ ಇದೆ ಅಂತ. ಆ ಕೆಲಸ ಮುಗಿದ್ಮೇಲೆ ಆರ್ಯ ಸರ್ನ ಮೀಟ್ ಆಗ್ತಾಳೆ. ಸಂಪತ್, ಇಷ್ಟು ಗ್ಯಾಪ್ ಆದ್ಮೇಲೆ ಅವ್ರಿಬ್ರು ಏನ್ ಮಾತಾಡ್ಬೋದು? ರಮ್ಯಾ, ಅವ್ರಿಬ್ರು ಏನಾದ್ರೂ ಮಾತಾಡ್ಕೊಳ್ಳಿ, ಅದೆಲ್ಲ ನಿನ್ಗೆ ಆವು ನಿನಗೆ ಕೇಳಲೇಬೇಕು ಅಂತ ಆಸೆ ಇದ್ರೆ ನಿನ್ ಜೊತೆ ನಾನು ಬರ್ತೀಯ ಅಲ್ವಾ? ಸುತ್ತಿ ಬೆಳೆಸಿ ಅಲ್ಲಿಗೆ ಬರ್ತೀಯಲ್ಲೋ? ರಮ್ಯಾ, ನಿನ್ ಜೊತೆ ನಾನ್ ಬರ್ತೀನಿ ಅಂತ ಹೇಳಕ್ ಬರ್ಲಿಲ್ಲ. ನಿನ್ ಜೊತೆ ಕರಣ್ ಬರೋದಕ್ಕೆ ಕರಣ್ಗೆ ಮಿಸ್ ಕಾಲ್ ಕೊಡೋಣ ಅಂತ ಹೇಳೋದಕ್ ಬಂದೆ. ಇನ್ನೊಂದ್ಸರಿ ಮಿಸ್ಡ್ ಕಾಲ್ ಅದು ಇದು ಅಂದ್ರೆ ಸಾಯ್ಬಿಡ್ತೀನಿ ಅಷ್ಟೇ. ರಮ್ಯಾ, ರಮ್ಯಾ, ವಾ, ಕೋಪ ಮಾಡ್ಕೊಂಡಿದ್ಯಾ? ಇದು ಒರಿಜಿನಲ್ ಕೋಪ ಅಲ್ಲ ಅಂತ ಗೊತ್ತು. ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ, ಆದ್ರೆ ನನ್ನಷ್ಟಿಲ್ಲ. ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಮತ್ಯಾಕೆ ವಾಪಸ್ ಬಂದ್ಲು? ಹಾಯ್ ಆರಾಧನಾ, ನೀವು ಉಳ್ಕೊಳ್ಳೋ ಜಾಗ ಅರೇಂಜ್ ಆಯ್ತಾ? ನಿಮಗೆ ಬೇಕಾಗಿರೋ ಎಲ್ಲ ಫೆಸಿಲಿಟೀಸ್ ಇದೆಯಾ? ಯಾವಾಗ ಶಿಫ್ಟ್ ಆಗ್ತಿದ್ದೀರಾ? ನಾನು ಹೀಗೆ ಕೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಮಗೂ ನೀವು ಹೋಗೋದು ಇಷ್ಟ ಇಲ್ಲ, ಆದರೆ ನೀವೇ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಲ್ವಾ, ಅದಕ್ಕೆ ಕೇಳಿದೆ ಅಷ್ಟೆ. ನೀನು ಹೋಗ್ತಿರೋದು ನಿಜವಾಗ್ಲೂ ಬೇಜಾರಾಗ್ತಿದೆ ಆರಾಧನಾ. ಅಟ್ಲೀಸ್ಟ್ ಮನೇಲಿರೋ ಪಾರ್ಟಿ ಮುಗಿಸ್ಕೊಂಡು ಹೋಗಿದ್ರೆ ಸಮಾಧಾನ ಆಗ್ತಿತ್ತು. ಅಮ್ಮ, ನೀವು ಹೇಳ್ದೇ ಇದ್ರು ನಾನು ಈ ಪಾರ್ಟಿ ಮುಗಿಸ್ಕೊಂಡೇ ಹೋಗೋದು. ಇಲ್ಲ ಅಂದರೆ ಇಷ್ಟು ದಿನ ನಾನು ಇಲ್ಲಿದ್ದಕ್ಕೆ ಅರ್ಥ ಏನು ಹೇಳಿ? ನೀನು ಈ ಮನೆ ಮಗಳು ಆರಾಧನಾ. ನಿನಗೂ ಈ ಮನೆಯಲ್ಲಿ ಎಲ್ಲ ಥರದ ಅಧಿಕಾರ ಇದೆ. ಈಗ ನೀನು ಇರ್ತೀನಿ ಅಂದ್ಯಲ್ಲ, ನನಗೆ ತುಂಬ ಖುಷಿ ಆಗ್ತಿದೆ. ಸರಿ, ಹೋಗಿ ಫ್ರೆಶ್ ಅಪ್ ಆಗ್ಬಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ತುಂಬಾ ದೊಡ್ಡ ಹೆಲ್ಪ್ ಆಯಿತು. ಹೆಲ್ಪಾ? ಏನು ಹೆಲ್ಪು? ಯಾಕೆ? ಪಾರ್ಟಿ ಆಗೋವರೆಗೂ ಇಲ್ಲೇ ಇರ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಿಮ್ಮನ್ನ ತುಂಬ ದೊಡ್ಡ ಹೆಲ್ಪ್ ಆಯಿತು ಅಂತ ಹೇಳಿದೆ. ಆದರೆ ನಿಮ್ಮ ಮಾತಿಗೂ ನಿಮ್ಮ ಟೋನ್ಗೂ ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ವಲ್ಲ ಮಾನ್ಸಿ. ಯು ಗೆಸ್ಟ್ ಇಟ್ ರೈಟ್. ಇಷ್ಟೊಂದು ಸೆನ್ಸಿಟಿವ್ ಆಗಿರೋ ನೀವು
ಯಾಕೆ ಇಷ್ಟು ಚಿಕ್ಕ ವಿಷಯ ನಿಮ್ಗೆ ಅರ್ಥ ಆಗ್ತಿಲ್ಲ ಅನ್ನೋದೇ ನನಗೆ ಆಶ್ಚರ್ಯ. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಮಾನ್ಸಿ? ನಿಮ್ಮ ಲೈಫಲ್ಲಿ ನಡೆದಿರೋದ್ರ ಬಗ್ಗೆ ನಿಜವಾಗ್ಲೂ ನನಗೆ ಬೇಜಾರಿದೆ. ಹೇಳಬೇಕಂದ್ರೆ ಈ ಪ್ರಪಂಚದಲ್ಲಿ ಒಬ್ರೊಬ್ರಿಗೆ ಒಂದೊಂದು ಥರದ ನೋವು ಕಷ್ಟ ಇರುತ್ತೆ. ಎಸ್ ಐ ಅಗ್ರಿ, ನಿಮ್ಮ ಲೈಫಲ್ಲೂ ಆಗಬಾರ್ದೆ ಆಗಿದೆ. ಆದರೆ ಅದಕ್ಕೆ ಸೊಲ್ಯೂಷನ್ ಕೊಡಬೇಕಾಗಿರೋದು ಅನು ಅಲ್ಲ ಅಲ್ವಾ? ಟು ಬಿ ವೆರಿ ಫ್ರ್ಯಾಂಕ್, ಒನ್ ಟೈಮಲ್ಲಿ ನಾನು ಅನುನ ತುಂಬಾ ಹೇಟ್ ಮಾಡ್ತಿದ್ದೆ. ಆದರೆ ಇವತ್ತು ನಾನು ಅನು ಪರ ವಹಿಸ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆ ಅವಳು ಒಳ್ಳೆತನನೇ ಕಾರಣ. ಅಲ್ಲ, ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಿದ್ದೀರಾ ಅಂತ ಅರ್ಥ ಆಗಲಿಲ್ಲ. ಯಾಕಂದರೆ ನಿಮ್ಮ ಸುತ್ತ ಇರೋರು ಕಣ್ಣು ಮುಚ್ಕೊಂಡಿರಲ್ಲ ಅನ್ನೋದು ಅದು ನಿಮಗೂ ಗೊತ್ತಿರಲಿ ಅಂತ ಹೇಳ್ತಿದ್ದೀನಿ ಅಷ್ಟೆ. ನೀವು ಈ ಮನೆಗೆ ಗೆಸ್ಟ್ ಆಗಿ ಬಂದ್ರಿ, ಹಾಗೆ ಹೋದ್ರೆ ಒಳ್ಳೆಯದು. ನಿಮ್ಮ ವಿಶ್ವನ ಬ್ರೋ ಇನ್ ಲವ್ ರೂಪದಲ್ಲಿ ಮಾತ್ರ ನೋಡ್ಬೋದು, ಅವ್ರ ಮನಸ್ಸಲ್ಲ ಅಲ್ಲ. ಹಾಗೆ ನಿಮ್ಮ ಲೈಫಲ್ಲಿ ಆಗಿರೋ ನಷ್ಟಕ್ಕೆ ಅನ್ನೂನೇ ಪರಿಹಾರ ಕೊಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ಯೋಚನೆ ಇದ್ದರೆ ಅದನ್ನು ಈಗಲೇ ಡ್ರಾಪ್ ಮಾಡಿ. ಯಾಕಂದರೆ ನಿಮ್ಮ ಗಂಡನ ಸಾವಿಗೆ ಅನು ಕಾರಣ ಅಲ್ಲ. ಹಾಗೆ ನಿಮ್ಮ ಈ ಒಂಟಿತನಕ್ಕೂ ಅನು ಕಾರಣ ಅಲ್ಲ ಅನ್ನೋದು ನಿಮ್ಗೆ ಅರ್ಥ ಆದರೆ ಅಷ್ಟೇ ಸಾಕು. ಅದೇ ರೂಪ, ಆದರೆ ನನ್ನ ಗಂಡ ಮಾತ್ರ ಅಲ್ವಂತೆ. ಯಾಕೆ ಯಾರಿಗೂ ನನ್ನ ಭಾವನೆ ಅರ್ಥನೇ ಆಗೋದಿಲ್ಲ? ಗಂಡನ ರೂಪ ಎತ್ತರಗಿದ್ರು ಒಂಟಿಯಾಗಿ ಬದುಕೋ ಕಷ್ಟ ನಮಗೆ ಹೇಗೆ ಗೊತ್ತಾಗುತ್ತೆ? ಗಾರ್ಜಿಯಸ್. ಅನು, ಈ ಕತ್ಲಲ್ಲಿ ನೀನು ಹಾಲು ಚೆಲ್ಲಿರೋ ಬೆಳೆದಿಂಗಳ ಥರ ಕಾಣಿಸ್ತಾ ಇದೆಯಾ. ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್ ಅನು. ನಾನು ನಿಮ್ಮ ಹೆಂಡ್ತಿ, ನೀವು ನನಗೆ ಥ್ಯಾಂಕ್ಸ್ ಹೇಳ್ತೀರಾ? ಹೀಗಂದಿದ್ರೆ ನಾನು ಬರ್ತಾನೆ ಇರಲಿಲ್ಲ. ಐ ಲವ್ ಯು ಅನು. I love you. ನಾನು ಹೀಗೆ ಪದೇ ಪದೇ ಐ ಲವ್ ಯು ಅಂತ ಹೇಳ್ತಿದ್ರು ಯಾಕೆ ಸುಮ್ಮನೆ ಇದೆಯಾ? In marriage, you have to fall in love with the same person again and again. ಮದುವೆ ಸಾರ್ಥಕತೆ ಇರೋದು ಒಂದೇ ವ್ಯಕ್ತಿ ಜೊತೆ ಪದೇ ಪದೇ ಪ್ರೀತಿಲಿ ಬೀಳೋದ್ರಲ್ಲಿ. ಸೊ ಐ ವಾಂಟ್ ಟು ಸೇ ಐ ಲವ್ ಯು ಅನು. ನಾವಿಬ್ಬರು ಮತ್ತೆ ಹೊಸದಾಗಿ ಪ್ರೀತಿ ಮಾಡೋಣ ಅಂತಾನೆ ಈ ಅರೇಂಜ್ಮೆಂಟ್ಸ್ ಎಲ್ಲ. ಹೇಳು ಅನು, ವಿಲ್ ಯು ಅಕ್ಸೆಪ್ಟ್ ಮೈ ಲವ್?
ಸಂಪಿಗೆ ಹೂವಿನ ಪರಿಮಳ ನನ್ನ ಹಿಂದಿನ ಕಹಿ ನೆನಪುಗಳನ್ನೆಲ್ಲ ತೊಳೆದು ಹಾಕ್ತಿದೆ. ಹೇಳು ಅನು, ನೀನಿದನ್ನು ಸ್ವೀಕರಿಸ್ತೀಯ? ನಿಮ್ಮ ಪ್ರೀತಿನ ಸ್ವೀಕರಿಸೋದಕ್ಕೆ ಅದು ಕಳೆದು ಹೋಗಿದ್ರೆ ತಾನೆ ಅದನ್ನ ಮತ್ತೆ ಸ್ವೀಕರಿಸೋದಕ್ಕೆ. ನಿಮ್ಮ ನಿಷ್ಕಲ್ಮಶವಾದ ಪ್ರೀತಿ ಯಾವಾಗಲೂ ನನ್ನ ಜೊತೆಗೆ ಇರುತ್ತೆ. ಇದನ್ನ ಈಗಲ್ಲ, ತುಂಬ ಹಿಂದೆನೇ ನಾನು ನಿಮ್ಮಿಂದ ಪಡ್ಕೊಂಡಿದ್ದೀನಿ. ನಾನಿನ್ನ ತುಂಬ ಪ್ರೀತಿಸ್ತೀನಿ ಅನು. ನಾನು ಕೂಡ ನಿಮ್ಮನ್ನ ಮನಸ್ಫೂರ್ತಿಯಾಗಿ ಪ್ರೀತಿ ಮಾಡ್ತೀನಿ. I love you too. ಬಾ. ಇನ್ಮೇಲೆ ಯಾವತ್ತೂ ನನ್ನನ್ನು ಬಿಟ್ಟು ಹೋಗಲ್ಲ ತಾನೆ? ನನ್ನ ಉಸಿರಿರೋವರೆಗೂ ನಾನಿನ್ನ ಬಿಟ್ಟು ಹೋಗಲ್ಲ. ನೀವು ಬಿಟ್ಟು ಹೋಗೋದಕ್ಕೆ ನಾನು ಬಿಡೋದು. ನಾನು ಅನುಗೋಸ್ಕರ ಕಾಯ್ತಿದ್ರೆ ಈ ಜೇಂಡೆ ಯಾಕೆ ಬರ್ತಿದ್ದಾನೆ? ನಾನು ಅನುಗೋಸ್ಕರ ಮಂಟಪದಲ್ಲಿ ಮಾಡಿರೋ ಅರೇಂಜ್ಮೆಂಟ್ಸ್ ಬಗ್ಗೆ ಜೇಂಡೆ ಕೇಳದೆ ಇದ್ರೆ ಸಾಕು. ಇಲ್ಲೇನು ಮಾಡ್ತಿದ್ಯಾ ಆರ್ಯ? ಯಾಕೆ ಮೌನವಾಗಿ ನಿಂತ್ಬಿಟ್ಟೆ? ನಾ ಹೇಳಿದ್ ಕೇಳಿಸ್ತಿಲ್ವಾ ಅಥವಾ ನನ್ನ ಶಾಕ್ ಆದ್ಯಾ?